ರಾಯದುರ್ಗ ತುಮಕೂರು ರೈಲ್ವೆ ಮಾರ್ಗದ ಊರುಕೆರೆಯಿಂದ ಕೊರಟಗೆರೆವರೆಗೂ 18 ಕಿಲೋಮೀಟರ್ ರೈಲು ಮಾರ್ಗ ಮತ್ತು ನಿಲ್ದಾಣ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ನಿರ್ಮಾಣ ಕಾಮಗಾರಿಯ ಭಾಗವಾಗಿ ಕೊರಟಗೆರೆ ಸಮೀಪದಲ್ಲಿ ರೈಲು ನಿಲ್ದಾಣ ಕಾಮಗಾರಿಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು। ಈ ವೇಳೆ ನೈಋತ್ಯ ರೈಲ್ವೆ ವಿಭಾಗದ ನಿರ್ಮಾಣ ಮುಖ್ಯ ಇಂಜಿನಿಯರ್ ಪ್ರಸಾದ್, ಉಪಮುಖ್ಯ ಇಂಜಿನಿಯರ್ ಸೂರಜ್ ಕುಮಾರ್ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು। ಹೊಸ ಮಾರ್ಗದ ಕಾರ್ಯಕ್ರಮದಲ್ಲಿ ಬಳಿಕ ವಿ ಸೋಮಣ್ಣ 2000 ಕೋಟಿ ರೂಪಾಯಿ ವೆಚ್ಚದಲ್ಲಿ 182 ಕಿಲೋಮೀಟರ್ ಉದ್ದದ ತುಮಕೂರು ದಾವಣಗೆರೆ ರೈಲ್ವೆ ಮಾರ್ಗ ತುಮಕೂರಿನ ತಿಮ್ಮರಾಜನಹಳ್ಳಿ ಜಂಕ್ಷನ್ನಿಂದ ತಾವರೆಕೆರೆ ಹಾಗೂ ದಾವಣಗೆರೆಯಿಂದ ಭರಮಸಾಗರದವರೆಗೂ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಲೋಕಾರ್ಪಣೆಗೆ ಸಿದ್ಧವಾಗಿದೆ। ಇದರ ಜೊತೆಗೆ 680 ಕೋಟಿ ರೂಪಾಯಿ ವೆಚ್ಚದ ಶಿರಾ ಬಡವನಹಳ್ಳಿ ಭೈರಸಂದ್ರ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು ಶೀಘ್ರದಲ್ಲೇ ಕೈಗೆತ್ತಿಕೊಳ್ಳಲಾಗುವುದು ಎಂದು ಹೇಳಿದರು। ಅದನ್ನು ಕೂಡ ತರ್ತಾ ಇದ್ದೀವಿ। ಅದಲ್ಲದೆ ಶಿರಾಯಿಂದ ಬಡವನಹಳ್ಳಿ, ಬಡವನಹಳ್ಳಿಯಿಂದ ಬೈರನಹಳ್ಳಿ, ಬೈರನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ನ್ಯಾಷನಲ್ ಹೈವೇ 680 ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗಿ ಮುಂದಿನ ವಾರ ನಾವು ಇನ್ನೊಂದು 15-20 ದಿವಸದಲ್ಲಿ 20 ಕಿಲೋಮೀಟರ್ ದೂರವನ್ನ ನ್ಯಾಷನಲ್ ಹೈವೇಯನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ। ಸುದ್ದಿಗಾರರೊಂದಿಗೆ ಸೋಮಣ್ಣ, ತುಮಕೂರು ರಾಯದುರ್ಗ ರೈಲು ಯೋಜನೆ ಬಹುತೇಕ ಪೂರ್ಣಗೊಂಡಿದ್ದು 2027ರ ಡಿಸೆಂಬರ್ನೊಳಗೆ ಲೋಕಾರ್ಪಣೆ ಮಾಡಲಾಗುವುದು। ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು। ಮಾಡಿ ಕೆಲಸನ ಪ್ರಾರಂಭ ಮಾಡಿಬಿಟ್ಟಿದ್ದೀವಿ। ಇನ್ನೊಂದು 55-60 ಕಿಲೋಮೀಟರ್ ಉಳಿದಿದೆ। ಈ 55-60 ಕಿಲೋಮೀಟರ್ ದೂರವನ್ನು ಇನ್ನು 1.5 ವರ್ಷದಲ್ಲಿ ಮುಗಿಸಿ 2027 ಡಿಸೆಂಬರ್ ಒಳಗಡೆ ಇವತ್ತು ರಾಯದುರ್ಗ ತುಮಕೂರನ್ನು ನಾವು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡ್ತೀವಿ।